ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ನೀವೆಲ್ಲರೂ ನಮ್ಮ ಯೂಟ್ಯೂಬ್ ನೋಡಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರ. ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಾಳವಾಗಿ ದೇವರ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ಬನ್ನಿ. ದೇವರಿಗೆ ಸ್ತೋತ್ರ. ಕೊಲೋಶ 3:17. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ದೇವ್ರ ನಾಮ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಪರಿಶುದ್ಧಾತ್ಮನೇ ದೇವ್ರ ನಾಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಾವು ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ನಾವು ಏನು ಮಾಡಬೇಕು? ದೇವರನ್ನು ಮೆಚ್ಚಿಸಬೇಕು. ಮನುಷ್ಯರ ಮೆಚ್ಚಿಸಿರೋ ಕೆಲಸ ನಾವು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ದೇವರು ಮೆಚ್ಚಿಸುವಂಥ ಕೆಲಸ ಮಾಡಬೇಕು. ದೇವ್ರು ನಮ್ಮನ್ನು ನೋಡಬೇಕು. ದೇವ್ರು ನಮ್ಮ ಮೇಲೆ ಪ್ರೀತಿ ಹುಟ್ಟಬೇಕು ಅಂಥ ಕೆಲಸ ನಾವು ಮಾಡಬೇಕು. ಯಾಕಂತಂದರೆ ಈ ಲೋಕದಲ್ಲಿ ಒಳ್ಳೇದು ಯಾವುದೂ ಇಲ್ಲ, ಎಲ್ಲ ಕೆಟ್ಟದು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಒಳ್ಳೆ ದಾರಿಯಲ್ಲಿ ನಡಿಬೇಕು, ಒಳ್ಳೆ ನೋಟ ನೋಡಬೇಕು, ಒಳ್ಳೆ ಮಾತುಗಳು ಆಡಬೇಕು. ನಮ್ಮ ಇಡೀ ಆತ್ಮ ಶರೀರ ಪ್ರಾಣ ದೇವರಿಗೆ ಪರಿಶುದ್ಧವಾಗಿ ಇಟ್ಟುಕೊಂಡು ನಾವು ಮಾತಾಡೋದು, ನೋಡೋದು, ನಡೆಯೋದು ಎಲ್ಲ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಮ್ಮ ನಡೆಯೂ ಹೆಂಗಿರಬೇಕು? ಇನ್ನೊಬ್ರಿಗೆ ಮಾತಾಡಿದ್ರೆ ಉತ್ತಮವಾಗಿರಬೇಕು. ನಾವು ನೋಡೋದು ನಮ್ಮ ಒಳ್ಳೆ ದೃಷ್ಟಿ ಇಟ್ಕೋಬೇಕು. ದೇವ್ರು ನಮ್ಮನ್ನು ಏನು ಮಾಡ್ತಾರಂತೆ? ಮೆಚ್ಚೋರಾಗಿದ್ದಾರೆ, ನಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಇಡೋರಾಗಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ಈ ವಾಕ್ಯ ಧ್ಯಾನಿಸಿ ಪ್ರತಿಯೊಬ್ಬರ ಜೀವಿತದಲ್ಲಿ ಒಳ್ಳೆ ಮಾರ್ಗದಲ್ಲಿ ನಡೆಯುವಂಥವರಾಗಿರಬೇಕು. ಅದಕ್ಕಾಗಿ ನಾವು ತವಕ ಕೊಡೋಣ. ದೇವರಿಗೆ ಸ್ತೋತ್ರ. ಯಾಕಂತಂದರೆ ಈ ಲೋಕದಲ್ಲಿ ಯಾವುದು ನಮಗೆ ಏನು ಮಾಡಿದ್ರು ನಮಗೆ ಹೊಗಳೋರಿಲ್ಲ. ಏನೇ ಮಾಡಿದ್ರು, ಒಳ್ಳೇದು ಮಾಡಿದ್ರು ಹೊಗಳೋರಿಲ್ಲ, ಕೆಟ್ಟದ್ದು ಮಾಡಿದ್ರು ಹೊಗಳೋರಿಲ್ಲ. ಏನಾರ ಒಂದು ಅಂತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರಿಗಾಗಿ ಜೀವಿಸುವಾಗ ದೇವರೇ ನಮ್ಮನ್ನು ಹೊಗಳುವಂಥವರಾಗಿದ್ದಾರೆ. ದೇವರಿಂದ ಹೋಲಿಕೆ ಬರಬೇಕೆ ಹೊರತು ಮನುಷ್ಯರಿಂದಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋಣ? ಈ ದಿನಗಳಲ್ಲಿ ನಿಮಗಾಗಲಿ ನಮಗಾಗಲಿ ಪ್ರತಿಯೊಬ್ಬರಿಗಾಗಲಿ ಈ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯ ಮಾಡಲಿ. ಹಾಗಾಗಿ ಎಲ್ಲ ಈ ವಾಕ್ಯಗಳು ಎಲ್ಲರ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯ ಮಾಡಲಿ. ನೀವು ಎಲ್ಲರೂ, ನಿಮ್ಮೆಲ್ಲರಿಗೋಸ್ಕರ, ಇಡೀ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಮಕ್ಕಳಿಗೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ. ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆಪ್ಪ. ನಮ್ಮ ನಡೆಯಿಂದಾಗಲಿ ನುಡಿಯಿಂದಾಗಲಿ ಕರ್ತನೆ ನಾವು ಪರಿಶುದ್ಧರಾಗಿ ಜೀವಿಸುವಂತೆ ಕರ್ತನೆ, ನಾವು ಆಡುವಂಥ ಮಾತುಗಳು ಕರ್ತನೆ, ನೋಡುವಂಥ ನೋಟುಗಳ ಕರ್ತನೆ, ನಡೆಯುವಂಥ ದಾರಿ ಕರ್ತನೆ, ಅದೆಲ್ಲ ಒಳ್ಳೆ ದಾರಿಯಲ್ಲಿ ಮಾಡಿ ನಡೆಯುವಂತೆ ಸಹಾಯ ಮಾಡು ದೇವ. ಪ್ರತಿಯೊಂದು ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಅನೇಕ ಕಷ್ಟದಲ್ಲಿ, ವೇದನೆಯಲ್ಲಿ, ಚಿಂತೆಯಲ್ಲಿ, ಭಾರಗಳಲ್ಲಿ ಇದ್ದಾರೆ ಕರ್ತನೆಪ್ಪ. ಅಂಥವರೆಲ್ಲ ಕರ್ತನೆ ಯಾವ ಕೆಟ್ಟ ದಾರಿಯಲ್ಲಿ ಕರ್ತನೆ, ಯಾವ ಅಂಧಕಾರ ಶಕ್ತಿ ಅವ್ರಿಗಾಗಲಿ ಕರ್ತನೆ ಯಾವುದು ಮುತ್ತಿಕೊಳ್ಳದೆ ಕರ್ತನೆ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಆಶೀರ್ವಾದ ಮಾಡೋ ದೇವ. ನಿನಗೆ ಸ್ತೋತ್ರ. ಒಳ್ಳೆ ಮಾರ್ಗದ ನಡೆಯುವಂತೆ ನಿನ್ನ ಮಕ್ಕಳಿಗೆ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ಬಲಪಡಿಸು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಷ್ಟೋ ಜನ ಮಕ್ಕಳು ಕರ್ತನೆ ತಿಳಿಯದೆ ಅರಿಯದೆ ಜೀವಿಸ್ತಾ ಇದ್ದಾರಪ್ಪ. ಅನೇಕ ಅಂಧಕಾರ ಶಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ. ಎಲ್ಲರೂ ತಿಳಿದವರಾಗಿ ಅರಿತವರಾಗಿ ಅಪ್ಪ ಜೀವಿಸುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ ದೇವ. ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ರಾಜ. ನಿನಗೆ ಸ್ತೋತ್ರ. ಯಾಕಂದರೆ ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆಯಪ್ಪ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಡುವಂಥ ದೇವರಾಗಿದೆಯಪ್ಪ. ನಿನ್ನ ಕೃಪೆ ಶಾಶ್ವತವಾಗಿದೆಯಪ್ಪ. ಪ್ರತಿಯೊಂದು ಮಕ್ಕಳಿಗೆ ದಿನಗಳಲ್ಲಿ ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಾನಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೆನ್.